ಬೇಗಂ ಟೀಚರ್ ಅವರು ಒಂದು 2 ಮಾತು ಮಾತಾಡೋಕ್ಕಿಂತ ಅವ್ರಲ್ಲಿ ಕೇಳ್ತೀನಿ. ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದ ಹೆಮ್ಮೆಯ ನಿರ್ದೇಶಕರು ಮತ್ತು ಇಲ್ಲಿರ್ತಕ್ಕಂಥ ಉಪನ್ಯಾಸಕ ಸಿಬ್ಬಂದಿದವರು ಹಾಗೂ ನಿವೃತ್ತ ಯೋಧರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು, KPTCL ವಿದ್ಯಾರ್ಥಿಗಳು, ಆರ್ಮಿ ಹಾಗೂ RRB ಎಲ್ಲರಿಗೂ ಬೆಳಗಿನ ಪ್ರಕೃತಿ ಮಡಿಲಲ್ಲಿ ಹಾಸ್ಕೊಂಡು ಕೂತ್ಕೊಂಡಿದ್ದೀವಿ. ಸೊ ಆ ಒಂದು ಪ್ರಕೃತಿಗೆ ವಂದನೆ ತಿಳಿಸುತ್ತಾ ನಾನು ಒಂದು ಭಾಷಣ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 5 ವ್ಯಕ್ತಿಗಳಿಗೆ ನನ್ನ ನಮನಗಳನ್ನ ತಿಳಿಸಿ ಆಮೇಲೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಒನ್ ನನ್ನ ತಂದೆ ತಾಯಿಗಳಿಗೆ, ಎರಡನೇದಾಗಿ ನನಗೆ ವಿದ್ಯಾದಾನವನ್ನು ಮಾಡಿರ್ತಕ್ಕಂಥ ಸರ್ವ ಗುರುವೃಂದದವರಿಗೂ ಹಾಗೂ ಇಲ್ಲಿ ವಿದ್ಯಾರ್ಥಿಯಾಗಿ ಮತ್ತು ಶಿಕ್ಷಕಿಯಾಗಿ ಕಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದ ನಿರ್ದೇಶಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಅನ್ನವನ್ನು ಕೊಡ್ತಕ್ಕಂಥ ರೈತನಿಗೆ, ಗಡಿಯಲ್ಲಿ ನಮ್ಮನ್ನು ಕಾಯ್ತಿರ್ತಕ್ಕಂಥ ಯೋಧರಿಗೆ, ಇಷ್ಟೂ ಜನರ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ಒಂದು ಕಿರುವುದಾಗಿ ನಾನು 4 ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹೆಂಗೆ ಕೂತ್ಕೊಂಡಿದ್ದೀರೋ ನಾನು ಇದೇ ಥರ 8 ಗೌರ್ನಮೆಂಟ್ ಎಕ್ಸಾಮ್ಸ್ನ ಒಂದೊಂದೇ ಮಾರ್ಕಲ್ಲಿ ಕಳ್ಕೊಂಡು ಬಂದು ನಿಂತ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ. ನಾನು ಶಿಕ್ಷಕಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ನಾನು ಕೂಡ ನಿಮ್ಮ ಜೋಡಿನೇ ಸ್ಟೂಡೆಂಟ್ ಅದೀನಿ. ತಾಳ್ಮೆ ಅಂತಕ್ಕಂಥದ್ದು ಎಷ್ಟು ಮುಖ್ಯ ವಿದ್ಯಾರ್ಥಿಗೆ. ನನ್ನ ಜಾಗದಲ್ಲಿ ಇನ್ನೊಬ್ರು ಆಗಿದ್ರೆ ಏನೋ ಒಂದು ಮಾಡ್ಕೊಂಡ್ರವ್ರು. 8 ಎಕ್ಸಾಮ್ಸ್ ರೀ, ಒಂದಲ್ಲ ಎರಡಲ್ಲ, ಒಂದೊಂದೇ ಮಾರ್ಕ್, ಜಸ್ಟ್ ಒಂದೊಂದು ಮಾರ್ಕ್. ಸೆಂಟ್ರಲ್ಲೂ ಕೂಡ ಬರೆದಿದ್ದೀನಿ, ಸ್ಟೇಟ್ ಎಕ್ಸಾಮ್ಸು ಕೂಡ ಬರೆದಿದ್ದೀನಿ. ನನ್ನ ಜರ್ನಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸ್ಟಾರ್ಟ್ ಆಗಿದ್ದು 2019ರಲ್ಲಿ. ನಮ್ಮ ಒಂದು ನೀವು ಪ್ರಿಪೇರ್ ಆಗ್ತಿದ್ದೀರಿ, ನಾನು ನಿಮ್ಗೆ ಒಂದು ಸಜೆಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟೇಟ್ ಎಕ್ಸಾಮ್ಸಿಗೆ ಪ್ರಿಪ್ರೇಷನ್ ನಡೆಸ್ರಿ, ನಾನು ಅದಕ್ಕೇನು ಕಂಡೀಷನ್ ಹಾಕಲ್ಲ. ಬಟ್ ಮೇಜರ್ ಟಾರ್ಗೆಟ್ ಇರ್ತಕ್ಕಂಥದ್ದು ಸೆಂಟ್ರಲ್ ಗವರ್ನಮೆಂಟ್ ಎಕ್ಸಾಮ್ಸ್. ಯಾಕಂದರೆ 2019ರಲ್ಲಿ ನನ್ನ ಜೋಡಿ ಬರೆದಿರೋದು ರಿಸಲ್ಟ್ ನಿನ್ನಿಲ್ಲದ ಮೊನ್ನೆ ಅಡಿಷ್ನಲ್ ಇಷ್ಟು ಬಿಟ್ಟಿದ್ದಾರೆ. ಲೆಕ್ಕ ಹಾಕ್ರಿ ಎಷ್ಟೆಷ್ಟು ಗ್ಯಾಪ್ ಆಗುತ್ತಾ ಅಂತಂದ್ರೆ. ಈ ಕೆಲವೊಬ್ರು ಜನ ಸರ್ ಹೇಳಿದ್ರಾಗಲೇ KPTCLದವ್ರು ನಮ್ಮದು ಮುಗ್ದದ್ರಿ, ನಾವು ಹೊಂಟಿವ್ರಿ ಅಂತಂತೇಳಿ. ಹೋಗಕ್ಕೆ ಬೇಡ ಅನ್ನಲ್ಲ, ಬಟ್ ಇನ್ನೂ 15 ದಿನ ಯಾಕೆ ತಡೆದಿದ್ದಾರೆ ಅವ್ರು ಫಿಸಿಕಲ್ ಅಂದರೆ ಒಳ ಮೀಸಲಾತಿ ಜಾರಿ ಅಂತೇಳಿ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಎಲ್ಲ ಒಂದು ಎಕ್ಸಾಮ್ಸ್ನು ತಡೆದಿದ್ದಾರೆ. ಬರೀ KPTCL ಫಿಸಿಕಲ್ ಮಾತ್ರ ಅಲ್ಲ, ಬರ್ತಕ್ಕಂಥ ಅಪ್ಕಮಿಂಗ್ PSI ನೋಟಿಫಿಕೇಶನ್ ಆಗಾವಿದಾವ್ರಿ, PC ಆಗಾವಿದಾವ್ರಿ, KSRP ಆಗಾವಿದಾವೆ. ಇಷ್ಟೂ ಎಕ್ಸಾಮ್ಸ್ದು ತಡೆದಿದ್ದಾರೆ. ಏಪ್ರಿಲ್ ಎಂಡಿಂಗ್ ಅಥವಾ ಮೇ ಮೊದಲನೇ ವಾರದಲ್ಲಿ ಒಳ ಮೀಸಲಾತಿ ರಿಸಲ್ಟ್ ಬಂದೇ ಬರುತ್ತೆ. ಅದು ಬಂದು ಆದಮೇಲೆ ನೆಕ್ಸ್ಟ್ ನೋಟಿಫಿಕೇಶನ್ ಆಗೋವಿದ್ದಾವೆ. ಹೋಗಿರ್ತಕ್ಕಂಥವ್ರು ಹೊಳ್ಳಿ ಬರಲಿ ಅಂತಂತೇಳಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಸಿಗ್ತಕ್ಕಂಥ ಅವಕಾಶನ ಹೆಂಗೆ ಯುಟಿಲೈಸ್ ಮಾಡ್ಕೊತೀರಿ. ಒಂದು ಕಲ್ಲಿಗೆ 3-4 ಹಕ್ಕಿ ಹೊಡಿಬೇಕು ಅಂತೇಳಿ ಹೇಳ್ತಾರೆ. ನಾನು ನಿಮಗೆ ಪದೇ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ನಾವು ಹೋಗ್ತಿರ್ತಕ್ಕಂಥ ಹಡಗನ್ನ ಚೇಂಜ್ ಮಾಡ್ಬೇಕಂತ ಏನೂ ರೂಲ್ಸ್ ಇಲ್ಲ. ಹೋಗ್ತಿರ್ತಕ್ಕಂಥ ದಾರಿ, ನಾವು ನಡೀತಿರ್ತಕ್ಕಂಥ ದಿಕ್ಕನ್ನ ಬದಲಾವಣೆ ಮಾಡಿಕೊಂಡ್ರೆ ಸಾಕು. ನಾವೇನು ಟಾರ್ಗೆಟ್ ಇಟ್ಟಿದ್ದೀವಿ ಅದರಲ್ಲಿ, ನಾನು ಅದೇ ನಂಬಿಕೆ ಮೇಲೆ ಉಳ್ಕೊಂಡಿದ್ದೀನಿ. ಈಗ ನಮ್ಮೂ ಸಿಕ್ಕಾಪಟ್ಟೆ ಎಕ್ಸಾಮ್ಸ್ ಇದಾವೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಂತ ಹೇಳಿ ನಿಮಗೆ ಪದೇ ಹೇಳ್ತಾನೆ ಇರ್ತೇನೆ. ನಾನು ನಿಮ್ಮ ಜೋಡಿ ನಾವು ಎಕ್ಸಾಮ್ ಬರೆಯೋರಿದ್ದೀವಿ. ಸೊ ಕಲಿತಾ ಇದ್ದೀವಿ, ಕಲಿಸ್ತಾ ಕೂಡ ಇದ್ದೀವಿ. ತಾಳ್ಮೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ರೀ ಕಾಂಪಿಟೇಟಿವ್ ಫೀಲ್ಡಲ್ಲಿ. ತಾಳ್ಮೆ ಕೆಟ್ರಿ ಮುಗೀತು, ನನಗಾಗಲ್ಲ, ನಾನು ಒಂದು ಅಟೆಂಪ್ಟಿಗೆ ಫೇಲ್ ಆಗಿದ್ದೀನಿ, ನಾನು ಹತಾಶೆಗೊಳ್ತೀನಿ, ಸಾಧ್ಯನೇ ಇಲ್ಲ. ರೀಬ್ಯೂಟ್ ಆಗಲೇಬೇಕು, ರೀಬಿಲ್ಟ್ ಆಗಲೇಬೇಕು. ನೆವರ್ ಸ್ಟಾಪ್ ಯುವರ್ ಹಾರ್ಡ್ ವರ್ಕಿಂಗ್ ಅಂತೇಳಿ ಕರಿತೀವಿ. ಯಾಕಂದರೆ ಒಂದಲ್ದ ಒಂದಿನ ನಿಮ್ಮ ತಂದೆ ತಾಯಿ ನಗುವಿಗೆ ನೀವು ಕಾರಣ ಆಗ್ತೀರಿ. ಆ ಪೇರೆಂಟ್ಸ್ ಪ್ರೌಡ್ ಆಗಬೇಕು ಅಂತಂದರೆ ನಿಮ್ಮ ಒಂದು ಹೆಸರು 2025 ಮೆರಿಟ್ ಲಿಸ್ಟಲ್ಲಿ ಕೂಡಿಸ್ಲೇಬೇಕು. ಅದಕ್ಕೆ ನಮ್ಮಿಂದ ಏನು ಸಹಕಾರ ಆಗುತ್ತಾ ಎಲ್ಲ ಟೀಚರ್ಸು ಮಾಡೋಕೆ ರೆಡಿ ಇದೀವಿ. ಪ್ಲಸ್ ಟೀಚರ್ ಸಹಕಾರಕ್ಕಿಂತ ನಿಮ್ಮ ಶ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತಾ. ಹಾರ್ಡ್ ವರ್ಕು ಇರಬೇಕು, ಸ್ಮಾರ್ಟ್ ವರ್ಕು ಇರಲೇಬೇಕು. ಎರಡೂ ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಒಂದು ಗುಡ್ದಾಗ ಮಾತ್ರ ಯಾವುದೇ ಒಂದು ಸ್ಪರ್ಧಾರ್ಥಿ ಅಂತಕ್ಕಂಥವನು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಡೋಂಟ್ ಗಿವ್ ಅಪ್ ಯುವರ್ ಸೆಲ್ಫ್ ಅಂಟಿಲ್ ಲಾಸ್ಟ್ವರೆಗೂ ಟ್ರೈ ಮಾಡಿರಿ. ನೋಡೋಣ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಮೊದಲು ನಾವಾಗ ಕಲ್ಲೆಸಿಲಾರ್ದಂಗೆ ಹಕ್ಕಿ ಬಿಡ್ರಿ ಅಂದ್ರೆ ಹೆಂಗೆ ಬೀಳುತ್ತದು. ಫಸ್ಟ್ ಪ್ರಯತ್ನ ಅಂತಕ್ಕಂಥದ್ದು ಮುಖ್ಯ ಆಗೇ ಆಗುತ್ತಾ. ಸೊ ಡೋಂಟ್ ಗಿವ್ ಅಪ್, ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಗೋಲ್ಡನ್ ಮೂಮೆಂಟ್ಸ್. ಏಜ್ ಒಂದ್ಸರಿ ಹೋಯ್ತಂದ್ರೆ ಹೊಳೆ ಬರಲ್ಲ, ಟೈಮ್ ಒಂದ್ಸರಿ ಹೋಯ್ತಂದ್ರೆ ಹೊಳೆ ಬರಲ್ಲ. ಅದು ಒಂದು ತಲೆಯಾಗಿ ಇಟ್ಕೊಂಡು ನಿಮ್ಮ ತಂದೆ ತಾಯಿ ಹೆಸರನ್ನ ಏನದು ಅಜರಾಮರ ಮಾಡಬೇಕು. ಬೆಳೀತಾ ಇದ್ದೀವಿ, ಇನ್ಸ್ಟಿಟ್ಯೂಷನ್ ಹೆಸರನ್ನ ಅಜರಾಮರ ಮಾಡ್ಬೇಕಂತ ಬಂದಿದ್ದೀರಿ. ಸೊ ಎರಡೂ ಹೆಸರನ್ನ ಉಳಿಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ವಿಶಸ್ ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ವಿದ್ಯಾರ್ಥಿಗಳಿಗೆ ಬಹಳಷ್ಟು ವಿಚಾರಗಳನ್ನ ಹಂಚಿಕೊಂಡಂಥ ಮೇಡಮ್ ಅವರಿಗೆ ಧನ್ಯವಾದಗಳು. ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ, KPTCL ಲೈಮನ್ ಹುದ್ದೆಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ಫಿಸಿಕಲ್ ತರಬೇತಿ ಕೊಡಲಾಗುವುದು. 8 ಮೀಟರ್ ವಿದ್ಯುತ್ ಕಂಬವನ್ನು ಹತ್ತುವುದು, 1 ನಿಮಿಷದಲ್ಲಿ 50 ಸ್ಕಿಪ್ಪಿಂಗ್ ಹೊಡೆಯುವುದು,
12 ಪೌಂಡ್ ಶಾರ್ಟ್ ಪುಟ್ 8 ಮೀಟರ್ ಅಂತರದಲ್ಲಿ ಎಸೆಯಬೇಕು, ಅಂದರೆ ಗುಂಡೆಸೆತ. 100 ಮೀಟರ್ ರನ್ನಿಂಗ್ 14 ಸೆಕೆಂಡ್ಗಳಲ್ಲಿ ಓಡಬೇಕು ಮತ್ತು 800 ಮೀಟರ್ ಓಟವನ್ನು 3 ನಿಮಿಷದಲ್ಲಿ ಓಡಿ ಪೂರೈಸಬೇಕು. ಫಿಸಿಕಲ್ 5ರಲ್ಲಿ ಕಂಪಲ್ಸರಿ 3 ಪಾಸ್ ಮಾಡಲೇಬೇಕು. ಅದರಲ್ಲಿ ವಿದ್ಯುತ್ ಕಂಬವನ್ನು ಹತ್ತುವುದು ಕಡ್ಡಾಯವಾಗಿರುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷವೆಂದರೆ ಪುರುಷ ಹಾಗೂ ಮಹಿಳೆಯರು ಮತ್ತು ಎಕ್ಸ್ ಸರ್ವಿಸ್ಮ್ಯಾನ್ ಹಾಗೂ ಮಂಗಳಮುಖಿ ಎಲ್ಲರಿಗೂ ಫಿಸಿಕಲ್ ಸಮಾನವಾಗಿರುತ್ತದೆ. ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಕೆಪಿಟಿಸಿಎಲ್ ಫಿಸಿಕಲ್ ತರಬೇತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.